ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಯರಗಟ್ಟಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಮೊಹರಂ ಹಬ್ಬದ ಅಂಗವಾಗಿ ಶಾಂತಿ ಸಭೆ ನಡೆಯಿತು. ಸಭೆಯಲ್ಲಿ ವಿವಿಧ ಸಮುದಾಯಗಳ ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಹಬ್ಬವನ್ನ ಶಾಂತಿಯುತವಾಗಿ ಆಚರಿಸುವ ಕುರಿತು ಚರ್ಚೆ ಮಾಡಿದರು. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಮುಸ್ಲಿಂ ಮುಖಂಡ ಮಾಲಿಕ್ ಸಾಬ್ ಭಾಗವಾನ್, ಈ ಬಾರಿ ಪ್ರಮುಖ ಹಳ್ಳಿಗಳಲ್ಲಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಿ ಯಾವುದೇ ಅಹಿತಕರ ಘಟನೆ ಜರುಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಮನವಿ ಮಾಡಿದ್ರು. ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ರಫೀಕ್ ಡಿಕೆ ಮಾತನಾಡಿ, ಹೆಚ್ಚಿನ ಜನಸಂದಣಿ ಸೇರುವ ಸ್ಥಳದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸಿ ಯರಗಟ್ಟಿ ಪಟ್ಟಣದಲ್ಲಿ ಮೊಹರಂ ಹಬ್ಬವನ್ನ ಶಾಂತಿಯುತವಾಗಿ ನಡೆಸಲು ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡುವಂತೆ ಒತ್ತಾಯಿಸಿದ್ರು. ಸಭೆಯ ಅಧ್ಯಕ್ಷತೆ ವಹಿಸಿದ ಸಿಪಿಐ ವಿಐ ಮಠಪತಿ ಮಾತನಾಡಿ, ಪ್ರಮುಖ ಸ್ಥಳಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳ ಅಳವಡಿಕೆ ಹಾಗೂ ಹೆಚ್ಚುವರಿ ಸಿಬ್ಬಂದಿ ನಿಯೋಜನೆ ಕುರಿತು ಮೇಲಧಿಕಾರಿಗಳೊಂದಿಗೆ ಚರ್ಚೆ ಮಾಡಲಾಗಿದೆ ಅಂತ ಹೇಳಿದ್ರು. ಇದೇ ವೇಳೆ ಕೆಲವರ ಚಟುವಟಿಕೆಗಳ ಮೇಲೆ ಈಗಾಗಲೇ ನಿಗಾ ಇಡಲಾಗಿದ್ದು, ಮೊಹರಂ ಹಬ್ಬದ ಸಂದರ್ಭದಲ್ಲಿ ಯಾರಾದರೂ ಶಾಂತಿ ಭಂಗಕ್ಕೆ ಯತ್ನಿಸಿದ್ರೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾವುದೇ ರಾಜಿ ಸಂತಾನಕ್ಕೆ ಅವಕಾಶ ಇರುವುದಿಲ್ಲ. ಪೋಷಕರು ತಮ್ಮ ಮಕ್ಕಳಿಗೆ ಹಾಗೂ ಯುವಕರಿಗೆ ಮುಂಚಿತವಾಗಿ ತಿಳುವಳಿಕೆ ನೀಡಬೇಕು ಅಂತ ಹೇಳಿದ್ರು. ವ್ಯವಸ್ಥೆಯ ಮೂಲಕ ಅವರ ಎಲ್ಲ ಮಾಹಿತಿ ಮೂಲಕ ಸುಮಾರು ಹಳ್ಳಿಗಳಿಂದ ಬಹಳಷ್ಟು ಜನ ಬಂದಿದ್ದಾರೆ. ಅದು ಮೆಚ್ಚತಕ್ಕದ್ದು. ಯಾಕಂತಂದ್ರೆ ಮೊಹರಮ್ಮ ನ್ಯಾಯದ ಸಂಕೇತ, ಭಾವೈಕ್ಯತೆಯ ಸಂಕೇತ ಹಾಗೂ ಇಸ್ಲಾಂ ಧರ್ಮದ ಎಲ್ಲರೂ ಮನಸ್ಸಿನಲ್ಲಿಟ್ಟುಕೊಂಡು ಈ ಹಬ್ಬವನ್ನು ಆಚರಿಸ್ಕೊಂತ ಬಂದಿದ್ದೀರಿ. ವಿಶೇಷ ಏನಂತಂದ್ರೆ ನಮ್ಮ ಯರಗಟ್ಟಿ ಪಟ್ಟಣದಲ್ಲಿ ನಾನು ನೀನು ಅಂತಕ್ಕಂಥ ಭೇದ ಭಾವ ಎಲ್ಲೂ ಇಲ್ಲ. ಮೊಹರಂ ಹಬ್ಬವನ್ನ ಎಲ್ಲ ಸಮಾಜದವರು ಅತಿ ಪ್ರೀತಿಯಿಂದ ಇದೊಂದೇ ಅಲ್ಲ, ಬೇರೆ ಬೇರೆ ಹಬ್ಬಗಳನ್ನ ನೋಡಿದ್ದೀನಿ. ಬೇರೆ ಬೇರೆ ದೇವಸ್ಥಾನದ ಸಂಬಂಧಗಳಿದ್ದಾವೆ, ಹಿರಿತನ ಇದೆ, ಮುಂದಾಳತ್ವ ಇದೆ. ಹೀಗಾಗಿ ಪ್ರಿಪರೇಷನ್ ಮಾಡಿಕೊಳ್ಳೋಣ ಅಂತಕ್ಕಂಥ ವಿಚಾರ ಹೇಳಿದ್ರಿ. 24ನೇ ತಾರೀಕು ಗಂಡದ ವಿಚಾರ, 25 ಕತ್ತಲ್ ರಾತ್ರಿ, 26ನೇ ತಾರೀಕು ಏತಮಾದ ವ್ಯಾಲ್ಯೂ ಕಡಿಮೆ ಮುಂದ್ಗಡೆ ಆಗ್ತದೆ. ಇಲ್ಲಿ ಏನಿದೆಲ್ಲ ನಾವು ಹೇಳಿದ್ರಿ, CC ಕ್ಯಾಮ್ರಾ ಬಗ್ಗೆ ಹೇಳಿದ್ರಿ. ನಾನೇ ಅದನ್ನು ಒಂದು 2 ದಿವಸದಲ್ಲಿ, ಒಂದು 3-4 ದಿವಸದಲ್ಲಿ 26ನೇ ತಾರೀಕು ನಮಗಿದೆ ಮೊಹರಂ ಹಬ್ಬ ಅಂತಂದರೆ ಒಂದು 2-3-4 ದಿವಸದಲ್ಲಿ ನಾನು ಪಟ್ಟಣ ಪಂಚಾಯತಿ ವಿಚಾರ ಅಂತ ಒಂದು ಸೂಕ್ತವಾದಂಥ ಸ್ಥಳದಲ್ಲಿ ಯಾವುದೇ ಒಂದು ಯರಗಟ್ಟಿ ಗ್ರಾಮದ ಎಲ್ಲ ನನ್ನ ಮಾರ್ಗದರ್ಶ ಸಹೋದರರೆಲ್ಲ ಬಂದಿದ್ದೀರಿ. ಎಲ್ಲ ಹಳ್ಳಿಗಳಿಂದ, ಸಾಕಷ್ಟು ಹಳ್ಳಿಗಳಿಂದ ನನ್ನ ಹಿರಿಯರು ಬಂದಿದ್ದೀರಿ. ಎಲ್ಲ ತಮ್ಮ ಕರ್ತವ್ಯಗಳನ್ನು, ಸಾಕಷ್ಟು ಕೆಲಸಗಳನ್ನು ಬದಿಗಿಟ್ಟು ಬಂದಿದ್ದೀರಿ. ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದು ನಮಗೆ ಎಲ್ಲ ಹಿರಿಯರು ಬಹಳ ಸಹಕಾರ ನೀಡಿ ನಮಗೆ ಸಹಕರಿಸಿ ಒಂದಿಷ್ಟು ಕಡೆ ಜವಾಬ್ದಾರಿ ಇಲ್ಲದಂತ ವ್ಯಕ್ತಿಗಳು ಕೆಲವೊಂದಿಷ್ಟು ಬರ್ತಾರೆ ಸಭೆ ಅಂದಮೇಲೆ. ಇನ್ನು ನನ್ನ ಒಂದು ಸಭೆಗೆ ಒಂದು ಸಭೆ ಅಂತಕ್ಕಂಥದ್ದು ಒಂದು ಅರ್ಥಗರ್ಭಿತವಾದ ಸಭೆಯಲ್ಲಿ ನಡೀತಿತ್ತಂದ್ರೆ ನಾನು ಯರಗಟ್ಟಿ ಪಟ್ಟಣದಲ್ಲಿ ಎಲ್ಲ ಮತ್ತು ಸುತ್ತಮುತ್ತ ಹಳ್ಳಿಗಳ ಜನ ಹಿರಿಯರು ಸೇರ್ಕೊಂತಿರಲ್ಲ. ಅದು ಪ್ರತಿಯೊಬ್ಬ ನನ್ನ ಪೊಲೀಸ್, ನಾನೇನು ಇನ್ಸ್ಪೆಕ್ಟರ್ದಿಂದ ಪ್ರತಿಯೊಬ್ಬರು ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿರ್ತೀರಿ. ಹಂಗಂದಾಗೆ ನನ್ನ ಗ್ರಾಮಗಳೆಲ್ಲ ಶಾಂತ ರೀತಿಯಿಂದ ಇದ್ದಾವೆ. ಅದಕ್ಕೆ ನಮಗೆ ಬಹಳ ಪ್ರೀತಿಯಿಂದ ನಾವು ನಿಮ್ಮನ್ನು ಬರ್ಮಾಡ್ಕೋತೀವಿ. ಅದ ಸೇವೆ ಆಗಲಿ, ಏನೋ ಒಂದು ತಮ್ಮ ಕಷ್ಟ ಆಗಲಿ, ಸಂತೋಷಕ್ಕಾಗಲಿ ನಾವು ಸದಾ ನಿಮ್ಮೊಂದಿಗೆ ಸಂತೋಷದಿಂದ ನಮ್ಮ ಕಾಲ ಕಳಿತೀವಿ. ಒಂದು ವಿಚಾರ ಹೇಳಿದ್ದ ಪ್ರಕಾರ ನಾವು ಎಲ್ಲಾನು ಕೂಡ ಮಾಡ್ತೀವಿ. ಆಗ್ಬಾರ್ದು. ಯಾಕಂತಂದ್ರೆ ಒಂದು ಹಬ್ಬ ಮಾಡಕತ್ತೀವಿ ಅಂದ್ರೆ ಸಂತೋಷಿರಬೇಕು, ಯಾರಿಗೂ ಏನು ತೊಂದರೆ ಆಗಿರಬಾರ್ದು. ಆ ಉದ್ದೇಶ ಇಟ್ಕೊಂಡು ಪೊಲೀಸರ ಕೆಲಸ ಆಯ್ತು. ಆ ಅರೇಂಜ್ಮೆಂಟ್ ಮಾಡಿರ್ತಕ್ಕಂಥ ಎಲ್ಲ ಹಿರಿಯರದು ಆಯ್ತು. ಉದ್ದೇಶ ಒಂದೇ ಇರ್ತದೆ. ಸೊ ಸಿಕ್ಕಾಪಟ್ಟಿ ಹಾಕೋದ್ರಿಂದ ಕಷ್ಟ ನಮಗೂ ಬೆಂಕಿ ಕಿಡಿ ಹಾಕ್ತದ, ಸಿಕ್ಕಾಪಟ್ಟಿ ಕಿಡಿ ಹಾಕ್ತದ. ದೊಡ್ಡ ಕೊಟ್ಟು ಹಾಕೋದ್ರಿಂದ ಅಲ್ಲಿ ನಾನು ಅಲ್ಲಿ ನನಗೆ ಹೋಗ್ಲಕ್ಕೆ ನಿಂದ್ರಾಗ ಇಮಿಡಿಯೇಟ್ ಆಗಿ ವಾಪಸ್ ಬಂದ್ಬಿಟ್ಟು ಅದು. ಆಮೇಲೆ ಸುಮ್ಮನೆ ಎತ್ತರ ಇಟ್ಕೋದ್ರಿಂದ ಯಾಕಡೆ ಹೊಳಿತು ಅಲ್ಲಿ ಹೆಣ್ಮಕ್ಳು ಪೂಜೆ ಗೀಜೆ ಮಾಡ್ತಿರ್ತಾರೆ, ಬಾನ ಕೊಡಕ್ ಬಂದಿರ್ತಾರೆ, ಏನೋ ಆಗ್ತದೆ. ಈ ವರ್ಷ ನನಗೆ ಅದು ಕಾನೂನು ಬೇಡ, ಆ ರೀತಿ ಆಗ್ಬಾರ್ದು. ಹಿರಿಯರು ಹೇಳಿದ್ರು, ಇರಿವಿ ಕೂಡ ತೊಂದರೆ ಆಗಿರ್ಬಾರ್ದು ಒಂದು ದೃಷ್ಟಿಕೋನ ಇಟ್ಕೊಂಡು ಹಬ್ಬ ಮಾಡ್ತೀವಿ. ಬಟ್ ನಾನು ಇದನ್ನ ಹೇಳಿದ್ದು ಅದು ಅಲ್ಲಿ ಆಗಿರ್ಬೇಕು. ನಾನು ಮತ್ತೆ ಇಲ್ಲಿ ಹೇಳಿದ ಹುಣಸಿ ಒಳಗೆ ನೀರ ತಿಳಿದ್ರೆ ಬಂದೋಬಸ್ತ್ ಕೇಳ್ತೀರಿ ಕೊಡ್ತೀವಿ. ಆದ್ರೆ ನಾವು ಹೇಳಿದ್ದು ಕೇಳಿಲ್ಲ ಅಂತಂದ್ರೆ ನಾನು ಕೂಡ ಮಾರ್ಕ್ ಮಾಡ್ತೇನೆ.
ಡೋಲಿ ಕುಂಡಿಸುವಂಥ ಸ್ಥಳದಲ್ಲಿ ನೀವು ವಾಲಂಟಿಯರ್ಸ್ ಇರ್ತೀರಿ, ಅಲ್ಲಿ ಹಿರಿಯರು ಇರ್ತೀರಿ, ಯಾರೋ ಒಂದಿಬ್ಬರು ರಾತ್ರಿ ಇರ್ತಾರೆ. ಡೇ ಅಂತೂ ನಮಗೆ ಸಾಕಷ್ಟು ಜನ ಅಲ್ಲಿ ಬರೋದು ಹೋಗೋದು ಇರ್ತದೆ. ರಾತ್ರಿ ಇರುವಂಥ ಸ್ಥಳದಲ್ಲಿ ಭಾಳ ಅಲ್ಲಿ ಒಂದಿಬ್ಬರು 3 ಜನ ಕಂಪಲ್ಸರಿ ನಮಗೆ ಇರಬೇಕು. ಅದರದ ಮಾಹಿತಿಯನ್ನು ನಮ್ಮ ಪೊಲೀಸ್ ಕಡೆ ನಾನು ದಿವಸ ಯಾರು ಇರ್ತೀರ ಅಂತಕ್ಕಂಥ ಮಾಹಿತಿ ಅವ್ರ ಮೊಬೈಲ್ ನಂಬರ್ ನಾನು ಪಡ್ಕೊಂಡು ನಾನು ಇಟ್ಕೊತೀನಿ. ಇದೊಂದು ವಿಚಾರ. ಇದನ್ನ ಯಾಕೆ ಹೇಳ್ತೇನೆ ಅಂತಂದ್ರೆ ಜವಾಬ್ದಾರಿ ಇರಬೇಕಾಗ್ತದೆ. ಸೋಷಿಯಲ್ ಮೀಡಿಯಾ ಒಂದು ಕೆಟ್ಟ ಚಾಳಿ ಬಿದ್ದದ ಕೆಟ್ಟ ವ್ಯಕ್ತಿಗಳಿಗೆ. ಸಾಮಾಜಿಕ ಜಾಲತಾಣದ ಬಗ್ಗೆ 2-3 ಜನ ನಾನು ಇಲ್ಲಿ ಬಿಡ್ತಾ ಇದ್ದೀನಿ. ಪ್ರತಿಯೊಂದು ಯರಗಟ್ಟಿ ಮತ್ತು ಸುತ್ತಮುತ್ತಲು ಇರ್ತಕ್ಕಂಥ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಅಬ್ಸರ್ವೇಷನ್ ಮಾಡ್ತಾ ಇದ್ದೀವಿ. ಎಲ್ಲರೂ ನಾನು ಹೀರೋ, ನಾನು ಗೆನ್ನ ಅನ್ಕೊಂತು ಮತ್ತೊಂದು ಅದರಾಗಿ ಇದಕ್ಕೆ ನ್ಯೂಸೆನ್ಸ್ ಆಗುವಂಥದ್ದು ಏನಾದರೂ ಮೆಸೇಜ್ ಬಂದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತೀವಿ. ಮುಂದೆ ಸಮಾಜಕ್ಕೆ ಕಂಟಕಪ್ರಾಯ ಆದರೆ ನಾನು ಇನ್ನು ಸಭೆಯಲ್ಲಿ ವಿಠಲಗೌಡ ದೇವರೆಡ್ಡಿ, ಭಾಸ್ಕರ್ ಹಿರೇಮೆದ್ರಿ, ಇಮಾಮ್ ಸಾಬಾ, ಹುಸೇನ್ ನಾಯ್ಕರ್, ಕೆಎಫ್ ನದಾಫ್, ಸಲೀಂ ಜಮಾದರ್, ಫಿರೋಜ್ ಖಾದ್ರಿ ಸೇರಿ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ವೀರೇಶ್ ಬೆಣಚಿನ ಮರಡಿಮಠ, ಟಿವಿ 20 ಕನ್ನಡ, ಯರಗಟ್ಟಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.